ಬಳ್ಳಾರಿ ಬಾಣಂತಿಯರ ಸಾವಿಗೆ ಐವಿ ಕಾರಣನ ಸರ್ಕಾರಕ್ಕೆ ಅಶೋಕ್ ಕೊಟ್ಟ ಎಚ್ಚರಿಕೆ ಏನು? ಇದರ ಜೊತೆಗೆ ಮತ್ತಷ್ಟು ಸುದ್ದಿಗಳನ್ನು ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಬಳ್ಳಾರಿ ಬಾಣಂತಿಯರ ಸಾವು ಪ್ರಕರಣದಲ್ಲಿ ಐವಿ ರಿಂಗರ್ ಲ್ಯಾಕ್ಟೇಟ್ ದ್ರಾವಣದ ಬಗ್ಗೆ ಆತಂಕಕಾರಿ ವಿಚಾರ ಬಯಲಾಗಿದೆ. ಆಗಸ್ಟ್ನಿಂದ ಇಲ್ಲಿವರೆಗೂ 65 ಲಕ್ಷ ಬಾಟಲ್ ಸರಬರಾಜು ಮಾಡಲಾಗಿದ್ದು ರಾಜ್ಯದ ವಿವಿಧ ಆಸ್ಪತ್ರೆಗಳಿಗೆ ಸರಬರಾಜು ಮಾಡಲಾಗಿದೆ. ಈ ಪೈಕಿ ಬಳ್ಳಾರಿ ಆಸ್ಪತ್ರೆಗೆ 11,000 ಬಾಟಲ್ ಸರಬರಾಜು ಆಗಿರೋ ಬಗ್ಗೆ ಮಾಹಿತಿ ಹೊರಬಿದ್ದಿದೆ. ಇದಲ್ಲದೆ ಐವಿ ರಿಂಗರ್ ಲ್ಯಾಕ್ಟೇಟ್ ದ್ರಾವಣ ರಾಜ್ಯದ ಟೆಸ್ಟ್ನಲ್ಲಿ ನೆಗೆಟಿವ್ ರಿಪೋರ್ಟ್ ಬಂದಿತ್ತು. ಆದರೆ ಕೇಂದ್ರದ ಲ್ಯಾಬ್ನಲ್ಲಿ ಪಾಸಿಟಿವ್ ವರದಿ ಬಂದಿದ್ದು ನಂತರ ಐವಿ ದ್ರಾವಣ ಬಳಕೆ ಮಾಡಲಾಗಿದೆ. ಇದರಿಂದ 7 ಬಾಣಂತಿಯರ ಮೇಲೆ ರಿಯಾಕ್ಷನ್ ಆಗಿದ್ದು 4 ಸಾವನ್ನಪ್ಪಿದ್ದಾರೆ. ಹೀಗಾಗಿ ಡ್ರಗ್ ಲ್ಯಾಬ್ ರಿಪೋರ್ಟ್ ಬಗ್ಗೆ ಪ್ರಸ್ತಾಪಿಸಿ ದಿನೇಶ್ ಗುಂಡೂರಾವ್ ಕೇಂದ್ರಕ್ಕೆ ಪತ್ರ ಬರೆಯೋಕೆ ಮುಂದಾಗಿದ್ದಾರೆ. ಸೆಂಟ್ರಲ್ ಡ್ರಗ್ ಲ್ಯಾಬ್ ಮೇಲೆ ಕೇಂದ್ರ ಸರ್ಕಾರ ಹೆಚ್ಚಿನ ನಿಗಾ ವಹಿಸಬೇಕು, ಔಷಧಿ ಕಂಪನಿಗಳ ವಿಚಾರದಲ್ಲಿ ಕಾನೂನು ಬಿಗಿಗೊಳಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿ ಸರಣಿ ಸಾವು ಪ್ರಕರಣ ಸಂಬಂಧ ಇವತ್ತು ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಭೇಟಿ ನೀಡಿದರು. ಬಾಣಂತಿಯರ ಸರಣಿ ಸಾವಿನ ಕುರಿತು ಮಾಹಿತಿ ಪಡೆದುಕೊಂಡರು. ಬಳಿಕ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಆರ್ ಅಶೋಕ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಆಸ್ಪತ್ರೆಗಳಲ್ಲಿ ಔಷಧಿಗಳೇ ಕಳಪೆಯಾಗಿದೆ, ಈ ಸಾವುಗಳಿಗೆ ಸರ್ಕಾರ ನೇರ ಹೊಣೆ ಅಂತ ಆಪಾದಿಸಿದರು. ಔಷಧಿ ಖರೀದಿಸಿ ತಪ್ಪು ಮಾಡಿರುವುದು ಸರ್ಕಾರ, ಕಾಣದ ಕೈ ಯಾವುದು ಅನ್ನೋದು ಪತ್ತೆಯಾಗಬೇಕು, ಸರ್ಕಾರದಲ್ಲಿ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದರು. ಇನ್ನು ಪ್ರಕರಣವನ್ನು ಲೋಕಾಯುಕ್ತ ತನಿಖೆಗೆ ಒಪ್ಪಿಸಬೇಕು, ಇಲ್ಲದಿದ್ದರೆ ನಾನೇ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದರು. ಅಂದರೆ ನೇರವಾಗಿ ಇವತ್ತು ಕಳಪೆ ಔಷಧಿಯನ್ನು ಸರ್ಕಾರ ಸಪ್ಲೈ ಮಾಡಿ ಇವತ್ತು ಈ ಬಾಣಂತಿಯರನ್ನ ಕೊಲ್ಲುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ ಅಂತ ನೇರವಾಗಿ ನಾನು ಹೇಳ್ತಾ ಇದ್ದೀನಿ. ಇದು ನಿಮ್ಮ ತಪ್ಪು, ಇದು ನಿಮ್ಮ ತಪ್ಪು. ಸರ್ಕಾರ ಆಸ್ಪತ್ರೆಗಳಲ್ಲಿ ಔಷಧಿನೇ ಕಳಪೆ ಆಗಿದೆ, ನಾವು ಸರ್ಕಾರ ಕಳಪೆ ಅಂತ ಹೇಳ್ತಾ ಇದ್ದೀರಿ. ಆಸ್ಪತ್ರೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿನೇ ಕಳಪೆ ಅನ್ನೋದು ಕೂಡ ಇವತ್ತು ಪ್ರೂವ್ ಆಗೋಗಿದೆ. ಈ ಎಂಟೈರ್ ಎಲ್ಲ ರಾಜ್ಯದಲ್ಲಿ ಇದನ್ನು ಲೋಕಾಯುಕ್ತ ತನಿಖೆಗೆ ಒಪ್ಪಿಸಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಲೋಕಾಯುಕ್ತ ಎಂಟೈರ್ ಈ 111 ಮಕ್ಕಳು ಸಾವಾಗಿದೆ, 4 ಜನ ಬಾಣಂತಿಯರ ಸಾವಾಗಿದೆ, ದಾವಣಗೆರೆ ಎಲ್ಲ 28 ಒಟ್ಟು 28 ಬಾಣಂತಿಯರ ಸಾವಾಗಿರೋ ಈ ಎಲ್ಲನೂ ಕೂಡ ನಾನು ವಿರೋಧ ಪಕ್ಷದ ನಾಯಕನಾಗಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ, ಇದೆಲ್ಲವನ್ನು ಲೋಕಾಯುಕ್ತ ತನಿಖೆಗೆ ಒಪ್ಪಿಸಬೇಕು. ಮೂಡ ಹಗರಣ ಸಂಬಂಧ ಮೂಡ ಮಾಜಿ ಆಯುಕ್ತರಿಗೆ ಮತ್ತೊಂದು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಮಾಜಿ ಆಯುಕ್ತರಾದ ನಟೇಶ್ ಹಾಗೂ ದಿನೇಶ್ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ಬಿಜೆಪಿ ಶಾಸಕ ಶ್ರೀವತ್ಸ ಜಿಲ್ಲಾಧಿಕಾರಿಗೆ ಪತ್ರ ಬರೆದಿದ್ದಾರೆ. ಪತ್ರಕ್ಕೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಉತ್ತರಿಸಿದ್ದು, ಸರ್ಕಾರದ ಅನುಮತಿ ಪಡೆದು ಇಬ್ಬರ ವಿರುದ್ಧವೂ ಕ್ರಿಮಿನಲ್ ಕೇಸ್ ದಾಖಲಿಸುತ್ತೇನೆಂದು ಹೇಳಿದ್ದಾರೆ. ಜೊತೆಗೆ ರಾಜ್ಯಪಾಲರಿಗೂ ಮತ್ತೊಂದು ದೂರು ಕೊಡಲು ಶಾಸಕ ಶ್ರೀವತ್ಸ ಮುಂದಾಗಿದ್ದಾರೆ. 50-50 ಅನುಪಾತದ ನಿವೇಶನಗಳ ಪರಭಾರೆ ಮಾಡುವುದನ್ನು ನಿಲ್ಲಿಸಬೇಕು, ನಕ್ಷೆಗೆ ಅನುಮತಿ ಕೊಡುವುದು ನಿಲ್ಲಿಸಬೇಕು, ನಿರ್ಮಾಣವಾಗುತ್ತಿರುವ ಕಟ್ಟಡ ಕೆಲಸವನ್ನು ಸ್ಥಗಿತ ಮಾಡಬೇಕು ಅಂತ ರಾಜ್ಯಪಾಲರ ಮಧ್ಯಪ್ರವೇಶಕ್ಕಾಗಿ ಮಂಗಳವಾರ ಶ್ರೀವತ್ಸ ದೂರು ಸಲ್ಲಿಸಲಿದ್ದಾರೆ. ನಾವು ಹೇಳಿದ್ವಿ, ಮನೆ ಕಟ್ತಾ ಇದ್ದಾರೆ, ಪರಭಾರೆ ಆಗ್ತಿದೆ, ಸಬ್ ರಿಜಿಸ್ಟ್ರಾರ್ಗೆ ಒಂದು ಲೆಟರ್ ಬರೀರಿ, ಸಬ್ ರಿಜಿಸ್ಟ್ರಾರ್ಗೆ 50-50 ಅನುಪಾತದ ಯಾವ ನಿವೇಶನ ಇದೆ ಇದನ್ನು ತಗೋಬೇಡಿ, ಇದನ್ನು ವಿವಾದಿತ ಜಮೀನು ವಿವಾದಿತ ನಿವೇಶನ ಅಂತ ಲೆಟರ್ ಕೊಡಿ ಅಂತ ಹೇಳಿದೀವಿ. ಅದನ್ನೇ ನಾನು ರಾಜ್ಯಪಾಲರಿಗೆ ದೂರನ್ನ ನಾಳಿದ್ದು ಕೊಡೋನಿದ್ದೀನಿ ಮಂಗಳವಾರ. ಹೊಸ ವರ್ಷಕ್ಕೆ ಇನ್ನೇನು 1 ತಿಂಗಳಷ್ಟೇ ಬಾಕಿ ಇದೆ. ಆದರೆ ಸಿಸಿಬಿ ಪೊಲೀಸರು ಈಗಾಗಲೇ ಅಲರ್ಟ್ ಆಗಿದ್ದಾರೆ. ಮಹಾನಗರಿ ಬೆಂಗಳೂರಿಗೆ ದೊಡ್ಡ ಮಟ್ಟದಲ್ಲಿ ಡ್ರಗ್ಸ್ ಬರುವ ಬಗ್ಗೆ ಗುಪ್ತಚರ ಇಲಾಖೆಗೆ ಮಾಹಿತಿ ಲಭ್ಯ ಆಗಿದೆ. ಈ ಮಾಹಿತಿ ಆಧರಿಸಿ ಬೆಂಗಳೂರು ಸಿಸಿಬಿ ಪೊಲೀಸರು ನಗರದ ಪ್ರತಿಷ್ಠಿತ ಹೋಟೆಲ್, ಹೊರವಲಯದ ಫಾರ್ಮ್ ಹೌಸ್ಗಳು, ರೆಸಾರ್ಟ್ಗಳ ಮೇಲೆ ತೀವ್ರ ನಿಗಾ ವಹಿಸಿದ್ದಾರೆ. ಅಷ್ಟೇ ಅಲ್ಲದೆ ಏರ್ಪೋರ್ಟ್ಗಳು, ರೈಲ್ವೆ ನಿಲ್ದಾಣಗಳು, ಬಸ್ ನಿಲ್ದಾಣ, ಬೇರೆ ರಾಜ್ಯಗಳಿಂದ ನಗರಕ್ಕೆ ಬರುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗಮನ ಹರಿಸುವಂತೆ ಹಿರಿಯ ಅಧಿಕಾರಿಗಳು ಸೂಚಿಸಿದ್ದಾರೆ. ಇದರ ಜೊತೆಗೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಈಗಾಗಲೇ ಬುಕ್ಕಿಂಗ್ ಕೂಡ ಓಪನ್ ಆಗಿದ್ದಾವೆ. ಆ ನಿಟ್ಟಿನಲ್ಲಿ ಪೊಲೀಸರು ಸಿದ್ಧತೆ ನಡೆಸಿದ್ದು, ನ್ಯೂ ಇಯರ್ ವೇಳೆ ಯಾವುದೇ ನಿಯಮ ಉಲ್ಲಂಘನೆ ಆಗದಂತೆ ಗೈಡ್ಲೈನ್ಗಳನ್ನು ಬಿಡುಗಡೆ ಮಾಡಲಿದ್ದಾರೆ. ಬಳ್ಳಾರಿಯ ಗಡಿಭಾಗದಲ್ಲಿ ಭೀಕರ ಕಾರು ಅಪಘಾತ ಸಂಭವಿಸಿದೆ. ಆಕ್ಸಿಡೆಂಟ್ನಲ್ಲಿ 2 ಬಿಮ್ಸ್ ವೈದ್ಯರು, ಓರ್ವ ವಕೀಲ ಸಾವನ್ನಪ್ಪಿದ್ದಾರೆ. ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಯ ಕ್ಯಾನ್ಸರ್ ವೈದ್ಯ ಡಾಕ್ಟರ್ ಗೋವಿಂದರಾಜುಲು, ನೇತ್ರತಜ್ಞ ಡಾಕ್ಟರ್ ಯೋಗೀಶ್, ಖಾಸಗಿ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಅಮರೇಗೌಡ ಮತ್ತು ವಕೀಲ ವೆಂಕಟನಾಯ್ಡು ವಾರದ ಹಿಂದೆ ಬ್ಯಾಂಕಾಕ್ ಪ್ರವಾಸಕ್ಕೆ ಹೋಗಿದ್ರು. ಪ್ರವಾಸವನ್ನು ಮುಗಿಸಿ ವಾಪಸ್ ಬರುವಾಗ ಆಂಧ್ರಪ್ರದೇಶದ ಗಡಿಗೆ ಹೊಂದಿಕೊಂಡಿರುವ ವಿಡುಪನಕಲ್ಲು ಬೆಳಗುರ್ಕಿ ಮಧ್ಯೆ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಪರಿಣಾಮ ಈ ಮೂವರು ಕೂಡ ಸ್ಥಳದಲ್ಲಿಯೇ ಮೃತಪಟ್ಟಿದ್ದು, ಮತ್ತೋರ್ವ ವೈದ್ಯ ಅಮರೇಗೌಡ ಸ್ಥಿತಿ ಗಂಭೀರವಾಗಿದೆ. ಇನ್ನು ಅಮರೇಗೌಡ ಐಫೋನ್ನಿಂದ ಬಂದಂತಹ ಮೆಸೇಜ್ನಿಂದಲೇ ಆಕ್ಸಿಡೆಂಟ್ ವಿಷಯ ಸಂಬಂಧಿಕರಿಗೆ ತಿಳಿದಿದೆ. ಆಕ್ಸಿಡೆಂಟ್ನ ಮಾಹಿತಿ ತಿಳಿದ ಬಳಿಕ ಆಸ್ಪತ್ರೆಗೆ ದೌಡಾಯಿಸಿದ ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಥೈಲ್ಯಾಂಡ್ ಹೋಗಿ ವಾಪಸ್ ಬರ್ತಾ ಇದ್ರು. ದಾರಿಯಲ್ಲಿ ಬರಬೇಕಾದ್ರೆ ಏನಾಯ್ತು ಗೊತ್ತಿಲ್ಲ, ಸುಮಾರು 4:15
ಬೆಳಗ್ಗೆ ಉಪ್ಪನಕಲ್ ಹತ್ರ ಆಕ್ಸಿಡೆಂಟ್ ಆಗಿದೆ. ಗೋವಿಂದರಾಜ್ ಅವ್ರ ಮಿಸಸ್ಗೆ ಒಂದು ಮೆಸೇಜ್ ಬಂದಿದೆ ಫೋನಲ್ಲಿ. ಮರಕ್ಕೆ ಇವ್ರು ಹೊಡೆದ್ರು ಅಥವಾ ಮರ ಬಿದ್ದಿದ್ದಕ್ಕೆ ಹಿಂಗಾಯ್ತೋ ಗೊತ್ತಾಗಿಲ್ಲ. ಅದನ್ನ ದುರದೃಷ್ಟವಶಾತ್ 3 ಅದರಲ್ಲಿ ಹಸುನೀಗಿದ್ದಾರೆ. ಒಬ್ರು ಅಮರೇಗೌಡ ಪಾಟೀಲ್ ಅವರು ಹಾಸ್ಪಿಟಲ್ ಇದ್ದಾರೆ, ಈಗ RICU ಅಲ್ಲಿ. ಅವರು ರಿಕವರಿ ಆಗ್ತಾ ಇದ್ದಾರೆ. ಒಂದೇ ರಿಕ್ವೆಸ್ಟ್ ಎಲ್ಲರಿಗೂ, ದಯವಿಟ್ಟು ರಾತ್ರಿ ಪ್ರಯಾಣ ಮಾಡಬೇಡಪ್ಪ. ಏನೇ ಕೆಲಸ ಇರಲಿ ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ಬಿಟ್ಟು ಬರ್ರಿ, ತೊಂದರೆ ಇಲ್ಲ. ಈ ರಾತ್ರಿ ಪ್ರಯಾಣ ನೋಡಿ, ಒಳ್ಳೆ ಡಾಕ್ಟ್ರು ಕರ್ಕೊಂಬಿಟ್ರೆ ಬಳ್ಳಾರಿಗೆ ಅಂತ ಡಾಕ್ಟ್ರು ಮತ್ತೆ ಸಿಗೋದು ಅಪರೂಪ. ಮನೆಯಲ್ಲಿದ್ದ ಸಿಲಿಂಡರ್ ಸ್ಫೋಟವಾಗಿರುವ ಘಟನೆ ಬೆಂಗಳೂರಿನ ಡಿಜೆಹಳ್ಳಿಯ ಬುದ್ಧ ಬಡಾವಣೆಯಲ್ಲಿ ನಡೆದಿದೆ. ಸಿಲಿಂಡರ್ ಸ್ಫೋಟದ ತೀವ್ರತೆಗೆ ಮನೆಯ ಮೇಲ್ಚಾವಣಿಗೆ ಸಂಪೂರ್ಣ ಹಾನಿಯಾಗಿದ್ದು, ಅಕ್ಕಪಕ್ಕದ 4 ಮನೆಗಳಿಗೂ ಹಾನಿಯಾಗಿದೆ. ಘಟನೆಯಲ್ಲಿ ಮನೆಯಲ್ಲಿದ್ದ 2 ಮಕ್ಕಳು ದಂಪತಿಗೆ ಗಂಭೀರವಾಗಿ ಗಾಯ ಆಗಿದೆ. ಗಾಯಾಳುಗಳಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ರೆಗ್ಯುಲೇಟರ್ ಆನ್ ಆಗಿದ್ರಿಂದ ಸಿಲಿಂಡರ್ ಲೀಕೇಜ್ ಆಗಿ ಮನೆ ತುಂಬಾ ಸ್ಮೆಲ್ ಆವರಿಸಿಕೊಂಡಿತ್ತು. ಕೂಡಲೇ ಡೋರ್ ಓಪನ್ ಮಾಡಿದ ಮಾಲೀಕ ನಾಸಿರ್ ಬೇಗ್ ಗ್ಯಾಸ್ ಕ್ಲಿಯರ್ ಆಗ್ಲಿ ಅಂತ ಫ್ಯಾನ್ ಆನ್ ಮಾಡಿದ್ದಾರೆ. ಫ್ಯಾನ್ ಆನ್ ಮಾಡ್ತಾ ಇದ್ದ ಹಾಗೆ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಘಟನೆಯಲ್ಲಿ ಪಾನಿಪುರಿ ವ್ಯಾಪಾರಿ ನಾಜಿರ್, ಪತ್ನಿ ಕುಲ್ಸುಮ್, 7 ವರ್ಷದ ಮಗು, 5 ವರ್ಷದ ಮಗಳಿಗೆ ಗಾಯ ಆಗಿದೆ. ಸರ್ ಸೌಂಡು ಜಾಸ್ತಿ ಬಂದಿದ್ದು ಸರ್, ಸೌಂಡು ಭಾಳ ಜಾಸ್ತಿ ಬಂತು. ಸೌಂಡ್ಗೆ ಅವರು ಅಲ್ಲ ಪಕ್ಕದ ಮನೆಗೆ ಅವ್ರ ಗ್ಲಾಸು, ನನ್ನ ತಮ್ಮ ಇದ್ದಾನೆ, ಅವನ ಮನೆಯದು ಗ್ಲಾಸ್ ಹೊಡೆದಿದ್ದು, ಅವ್ನು ಡ್ಯಾಮೇಜ್ ಆಗಿದೆ. ಇದು ಬಿಲ್ಡಿಂಗ್ ಎಲ್ಲ ಡ್ಯಾಮೇಜ್ ಆಗಿದೆ ಸರ್. ಸ್ವಲ್ಪ ಸಿಲಿಕಾನ್ ಸಿಟಿಗೂ ಹಾಗೂ ಚಿರತೆಗಳಿಗೂ ಇರುವ ನಂಟು ಸದ್ಯಕ್ಕಂತೂ ಕೊನೆಗಾಣುವ ಲಕ್ಷಣ ಕಾಣ್ತಾ ಇಲ್ಲ. ಬನ್ನೇರುಘಟ್ಟ ರಸ್ತೆಯ ನಿಸರ್ಗ ಬಡಾವಣೆ ಬಳಿ ಚಿರತೆ ಕಾಣಿಸಿಕೊಂಡಿದೆ. ಚಿರತೆಯ ಚಲನವಲನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಸುತ್ತಮುತ್ತಲ ಬಡಾವಣೆಯ ಜನರು ಆತಂಕದಲ್ಲಿ ವಾಸ ಮಾಡುವಂತಾಗಿದೆ. ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದು, ಚಿರತೆ ಸೆರೆಗೆ ಬೋನ್ ಇರಿಸಿದ್ದಾರೆ. ಹಾಸನ ಜಿಲ್ಲೆ ಬೇಲೂರಿನ ಆಗುಂಟ್ಲು ಗ್ರಾಮದಲ್ಲಿ ಕಾಡಾನೆಗಳ ದಾಂಧಲೆ ಮಿತಿ ಮೀರಿದೆ. ಹಿಂಡಾಗಿ ರೈತರ ಹೊಲದಲ್ಲಿ ಬೀಡುಬಿಟ್ಟ ಕಾಡಾನೆಗಳು ಅಪಾರ ಪ್ರಮಾಣದ ಬೆಳೆ ನಾಶ ಮಾಡಿದೆ. ಇತ್ತ ತಮಿಳುನಾಡು ಗಡಿ ಪ್ರದೇಶ ಡೆಂಕಣಿಕೋಟೆಯಲ್ಲಿ ಮತ್ತೆ ಆನೆಗಳ ಉಪಟಳ ಶುರುವಾಗಿದೆ. ನಿನ್ನೆ ರಾತ್ರಿ ಡೆಂಕಣಿಕೋಟೆ ಬಳಿ ರೈತರ ಬೆಳೆ ನಾಶ ಆಗಿದೆ. ಆನೆಗಳನ್ನ ಕಾಡಿಗೆ ಓಡಿಸೋಕೆ ಅರಣ್ಯಾಧಿಕಾರಿಗಳು ಹರಸಾಹಸ ಪಡುತ್ತಿದ್ದಾರೆ. ಇವತ್ತು ಚಿರತೆ ಕಾಣಿಸ್ಕೊಂತಾನೆ ಇದೆ. ನಾಗರಿಕರು ಭಯಭೀತರಾಗಿದ್ದಾರೆ. ಇವತ್ತು ನಾಗರಿಕರು ಮತ್ತು ಬೇರೆಯವರೆಲ್ಲರೂ ಕೂಡ ಇಲಾಖೆಗೆ ದೂರು ಕೊಟ್ಟಿದ್ದಾರೆ. ಮತ್ತೆ ಅವರು ಕೂಡ ಏನು ಬೋನದಲ್ಲಿ ಇಟ್ಟಿದ್ದಾರೆ. ಇದು 2 ದಿನದಿಂದ ಕೂಡ ಕಾಣ್ತಾ ಇಲ್ಲ. ಜನರು ಆತಂಕದಲ್ಲಿದ್ದಾರೆ. ಅದಕ್ಕೆ ಈ ಕೂಡಲೇ ಇನ್ನೂ ಹೆಚ್ಚುವರಿ ಆಗಬೇಕಾಗಿರೋಂತ ಒಂದು ತಜ್ಞರನ್ನ ಕರೆಸಬೇಕಾಗಿರೋ ಅಗತ್ಯ ಇದೆ. 10-12 ವರ್ಷದಿಂದ ಇದ್ದೀವಿ. ಯಾವತ್ತೂ ಈ ತರ ಕಾಡು ಪ್ರಾಣಿಗಳದ್ದು ಉಪಟಳ ಆ ತರ ಎಲ್ಲ ಏನೂ ಆಗಿರ್ಲಿಲ್ಲ. ಈಗ 2 ದಿನದಿಂದ ಅದು CCTVಯಲ್ಲೆಲ್ಲ ಚಿರತೆ ಬಂದಿರೋದು ಕಂಡಿದೆ. ಅದೇ ಹಿಡಿತೀನಿ ಅಂತ ಹೇಳಿ ಒಂದು ಚಿಕ್ಕ ಬೋನು ಎಲ್ಲ ಹಾಕಿದ್ದಾರೆ. ಫಾರೆಸ್ಟ್ ಆಫೀಸರು ಮತ್ತೆ ನಮ್ಮ ಲೇಔಟ್ ಅವರು ಎಲ್ಲ ಇದು ಮಾಡಿದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದೀವಿ.